ನೋಡ್ತಾ ಇದ್ದೀವಿ ಜನಾದೇಶ ಯಾರ ಪರವಾಗಿ ಬಂದಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಕರ್ನಾಟಕದ ಈ 3 ವಿಧಾನಸಭಾ ಉಪಚುನಾವಣೆಗಳ ಫಲಿತಾಂಶ ಬೇರೆ ಬೇರೆ ಸಂದೇಶಗಳನ್ನು ಕೊಡ್ತಾ ಇದೆ. ಚುನಾವಣಾ ರಾಜಕಾರಣದಲ್ಲಿ ನಿಖಿಲ್ಗೆ ಹ್ಯಾಟ್ರಿಕ್ ಸೋಲು. ಇದು 3ನೇ ಬಾರಿ ಸೋಲು. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಿಗೆ ಕಾರಣಗಳೇನು? ಕಾರಣ 1, ಜೆಡಿಎಸ್ ಭದ್ರಕೋಟೆಯಲ್ಲಿ ಗೆಲ್ತೀವಿ ಅನ್ನುವಂತ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್. ನಂಬರ್ 2, ಅಂದುಕೊಂಡಂತೆ ನಿಖಿಲ್ ಕೈ ಹಿಡಿಯುವ ಒಕ್ಕಲಿಗ ಸಮುದಾಯ ಕೈ ಹಿಡಿದಿಲ್ಲ ಅವರು. ನಂಬರ್ 3, ಸತತವಾಗಿ ಕ್ಷೇತ್ರಗಳನ್ನ ಬದಲಾಯಿಸ್ತಾ ಇದ್ದಾರೆ ನಿಖಿಲ್. ಮೊದಲು ಮಂಡ್ಯ, ರಾಮನಗರ, ಈಗ ಚನ್ನಪಟ್ಟಣ. ಕಾರಣ 4, ಈಗ ನೋಡಿ 2019 ಲೋಕಸಭೆಯಲ್ಲಿ ಸೋತ್ರು, 23 ರಾಮನಗರ ಸೋತ್ರು, ಈಗ ಚನ್ನಪಟ್ಟಣ. ಬೈ ಎಲೆಕ್ಷನ್ ದಿನಾಂಕ ಘೋಷಣೆ ಆದರೂ ಕೂಡ ದಳಪತಿಗಳಲ್ಲಿ ಅಭ್ಯರ್ಥಿ ಆಯ್ಕೆ ಗೊಂದಲ ಇತ್ತು. ಕೊನೆಯ ಗಳಿಗೆಯಲ್ಲಿ ಕಾರ್ಯಕರ್ತರ ಒತ್ತಡದಿಂದ ನಿಖಿಲ್ ಹೆಸರನ್ನ ಘೋಷಣೆ ಮಾಡಿದ್ರು. ನೋಡಿ ನಂಬರ್ 7, ಚುನಾವಣೆಗೆ 2 ತಿಂಗಳು ಇದ್ದಂತೆ DCM DKC ಕ್ಷೇತ್ರ ಪ್ರವಾಸ ಆಗಲೇ ಅವರು ಅಲರ್ಟ್ ಆಗ್ಬಿಟ್ರು. ಕೋಟಿ ಅನುದಾನ ಬಿಡುಗಡೆ ಮಾಡಿಬಿಟ್ರು. ಮಾಜಿ ಪ್ರಧಾನಿ ದೇವೇಗೌಡರ ಪ್ರಚಾರ ಕೈ ಹಿಡಿದಿಲ್ಲ. ನಾನೇ ಅಭ್ಯರ್ಥಿ ಅಂತ ಹೇಳಿದ್ರು DK ಶಿವಕುಮಾರ್. ಅವ್ರನ್ನ ಕಟ್ಟಿ ಹಾಕುವಲ್ಲಿ ವಿಫಲರಾಗ್ತಾರೆ. ಕಾರಣ 10, ಪದೇ ಪದೇ ನಿಖಿಲ್ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ಪ್ರಚಾರ ಮಾಡ್ತು. 11, ಬಿಜೆಪಿ ನಾಯಕರ ಕಾಟಾಚಾರದ ಪ್ರಚಾರ. ಇದು ಕಾಟಾಚಾರಕ್ಕೆ ಹೋದ ಪುಟ್ಟ ಬಂದ ಪುಟ್ಟ ಅಷ್ಟೇ. ಮೂಲ ವಲಸಿಗ ಎಂಬ ಆರೋಪ 12. ಕಾರಣ ಇಗ್ಗಲೂರು ಡ್ಯಾಮ್ ಕಟ್ಟಿದ್ರು, ಕೆರೆಗಳಿಗೆ ನೀರು ತುಂಬಿಸಿಲ್ಲ ಕುಮಾರಸ್ವಾಮಿ ಅವರು. ಕಾರಣ 14, ಚನ್ನಪಟ್ಟಣ ಕ್ಷೇತ್ರದ ಜನತೆಗೆ ಸಿಗದ ಕುಮಾರಸ್ವಾಮಿ ಅವರು. ಕೈಗೆ ಸಿಗ್ತಾ ಇರಲಿಲ್ಲ, ಬರೀ ಸಂಘಟನೆ ಪಕ್ಷ ಪ್ರವಾಸ ಮಾಡ್ತಾ ಇದ್ರು. ಈಗ ಅಲ್ಲಿ ಮಂಡ್ಯಕ್ಕೆ ಹೋಗ್ಬಿಟ್ರು. ಅದೊಂದಿತ್ತು, ನಾವು 2 ಬಾರಿ ಗೆಲ್ಸಿದ್ವಿ, ಕುಮಾರಸ್ವಾಮಿ ಅವ್ರನ್ನ ಆಶೀರ್ವಾದ ಮಾಡಿದ್ವಿ. ಆದ್ರೆ ಅವರು ಮಂಡ್ಯಕ್ಕೆ ನಮ್ಮ ಕೈ ಕೊಟ್ಟು ಹೋಗ್ಬಿಟ್ರು, ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ರು. ನೋಡಿ ನಿಖಿಲ್ ಸೋಲಿಗೆ ಕಾರಣಗಳು ಇವೆಲ್ಲವೂ ಕೂಡ. 3ನೇ ಬಾರಿ 2019ರಲ್ಲಿ ಮಂಡ್ಯದಲ್ಲಿ ಸೋತ್ರು, 23ರಲ್ಲಿ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ವಿರುದ್ಧ ಸೋತ್ರು. ಚನ್ನಪಟ್ಟಣ ಭದ್ರಕೋಟೆ ಆಗಿತ್ತಲ್ರಿ JDSದು, ಛಿದ್ರ ಆಗ್ಬಿಡ್ತೀಗ. ಉಳಿದಿದ್ದು ಒಂದೇ, ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಒಂದೇ ಉಳ್ಕೊಂಡಿತ್ತು JDSಗೆ ಹೇಳ್ಕೊಳ್ಬೇಕು ಅಂತ. ಅದೂ ಕೈ ತಪ್ಪು ಹೋಯ್ತು. ಮೊದಲೇದಾಗಿ ನಾನು ನಮ್ಮ ಶಿಗ್ಗಾಂವ್ ಸವಣೂರು ಜನತೆಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಇಡೀ ಸರ್ಕಾರ ಬಂದು ನೋಡಿ, ಈಗ ನಾವು ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ವಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣಗಳೇನು ಅಂತೇಳಿ. ನೋಡಿ ಅಲ್ಲಿ ಭರತ್ ಬೊಮ್ಮಾಯಿ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಬಟ್ ಒಂದು ನೋಡಿ, ಇಲ್ಲಿ ಜಾತಿ ಲೆಕ್ಕಾಚಾರಗಳು ಬಹಳ ಚರ್ಚೆ ಆಗ್ತಾ ಇತ್ತು. ಯೋಗೇಶ್ವರ್ ನೋಡಿ ಕೊನೆ ಕ್ಷಣದಲ್ಲಿ ಹೆಂಗೆ ಅವರು ಸ್ಟ್ರಾಟಜಿಯನ್ನು ಮಾಡಿದ್ರು ಅಂಥೇಳಿ, ಸೋಲೋ ಲೆಕ್ಕದಲ್ಲಿನೇ ಅಂದರೆ ಶಸ್ತ್ರತ್ಯಾಗವನ್ನು ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟರವರು. ಮತದಾನೋತ್ತರ ಸಮೀಕ್ಷೆ ಬಂದ ನಂತರದಲ್ಲಿ ನೋಡಿ ಎಲ್ಲ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆಗಿದ್ದಾವೆ. ಹೈಯೆಸ್ಟ್ ಅದು ಯೋಗೇಶ್ವರ್ ಅವ್ರದ್ದು ದಾಖಲೆ ಇದು. ಕುಮಾರಸ್ವಾಮಿ ಅವರು ಕೂಡ ಇಷ್ಟು ಲೀಡಲ್ಲಿ ಗೆದ್ದಿರಲಿಲ್ಲ, ಆಮೇಲೆ ಇಷ್ಟು ಓಟ್ಗಳನ್ನು ತೆಗೆದುಕೊಂಡಿರಲಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಯೋಗೇಶ್ವರ್ ತೆಗೆದುಕೊಂಡಿದ್ದಾರೆ. ನೋಡಿ, ಯಾವುದೇ ಅತಿಯಾದ ವಿಶ್ವಾಸ ಅಲ್ಲಿ ಯೋಗೇಶ್ವರಲ್ಲಿ ಕಾಣಿಸ್ಲಿಲ್ಲ. ನಾವು ಬಹಳ ಕೂಲ್ ಆಗಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಗರ್ವಭಂಗ ಆಗಿದೆ. ಇಲ್ಲಿ ದೇವೇಗೌಡರ ಚದುರಂಗದಾಟ ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಲಿಲ್ಲ. ಒಕ್ಕಲಿಗರು ಕೂಡ ಈ ಬಾರಿ ನಿಖಿಲ್ ಅವ್ರನ್ನ ಕೈ ಹಿಡಿದಿಲ್ಲ ಅಂತ ಅನಿಸ್ತಾ ಇದೆ JDSಗೆ. ಮುಸ್ಲಿಮರು ಖಂಡಿತವಾಗ್ಲೂ ಇಲ್ಲಿ ನಿಖಿಲ್ ಅವ್ರಿಗೆ ವೋಟ್ ಮಾಡೇ ಇಲ್ಲ ಅಂತ ಅನಿಸ್ತಾ ಇದೆ. 1 ಸೈಡೆಡ್ ಅವರು ಯೋಗೇಶ್ವರ್ ಕೈ ಹಿಡಿದಿದ್ದಾರೆ. ಜೊತೆಗೆ ಹಿಂದುಳಿದ ವೋಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಯೋಗೇಶ್ವರ್ ಅವ್ರ ಪರವಾಗಿ ಬಿದ್ದಿದ್ದಾವೆ ಅಂತ ಅನಿಸ್ತಾ ಇದೆ. ಹಾಗಾಗಿನೇ ಮತ್ತೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಇಲ್ಲಿ ಖಂಡಿತವಾಗ್ಲೂ ವರ್ಕೌಟ್ ಆಗಿದ್ದಾವೆ. CP ಯೋಗೇಶ್ವರದು ಮೊದಲ ಒಂದು ವೈಯಕ್ತಿಕ ವರ್ತಸ್ಸು ಬೇರೆ ಇದೆ. ನೋಡಿ, ಕಾಂಗ್ರೆಸ್ಗೆ ಒಂದು ರೀತಿ ಬೂಸ್ಟ್ ಇದು. CP ಯೋಗೇಶ್ವರ್ ಬಂದಿದ್ದು ಅಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗಿತ್ತು. ಯಾಕಂದರೆ ಅಲ್ಲಿ
ಕುಮಾರಸ್ವಾಮಿ ಗೆಲ್ತಾ ಇದ್ರು, ಸೆಕೆಂಡು ಯೋಗೇಶ್ವರ್ ಅವ್ರು ಬರ್ತಾ ಇದ್ರು ಬಿಜೆಪಿಯಿಂದ, 3ನೇ ಸ್ಥಾನಕ್ಕೆ ಕಾಂಗ್ರೆಸ್ ಹೋಗ್ತಾ ಇತ್ತು, 15-20 ಸಾವಿರ ಅಷ್ಟೇ. ಆದರೆ ಈ ಬಾರಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಅಭೂತಪೂರ್ವವಾದಂಥ ಗೆಲುವು ಅಂತ ಹೇಳ್ಬೋದು. ಅದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಬಹಳ ಮುಖಭಂಗ ಇದು. ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಜನ ನನ್ನ ಕೈ ಬಿಡೋದಿಲ್ಲ ಅಂಥೇಳಿ ಬಹಳ ಪ್ರಚಾರವನ್ನು ಮಾಡಿದರು, ಎಮೋಷ್ನಲ್ ಕಾರ್ಡನ್ನು ಅಲ್ಲಿ ಪ್ರಯೋಗವನ್ನು ಮಾಡಿದರು, ಯಾವುದು ಕೂಡ ಸಾಧ್ಯ ಆಗಲಿಲ್ಲ. ನೋಡಿ, ಸಿ ಪಿ ಯೋಗೇಶ್ವರ ಅವ್ರ ಪತ್ನಿ ಶೀಲಾ ಅವರು ಆಲ್ರೆಡಿ ಸಿಹಿ ಹಂಚ್ತಾ ಇದ್ದಾರೆ, ಇಲ್ಲಿ ಕಾರ್ಯಕರ್ತರಲ್ಲಿ, ಅವರ ಅಭಿಮಾನಿಗಳಲ್ಲಿ, ಆಪ್ತರೆಲ್ಲ ನೋಡಿ ಸಿಹಿ ಕೊಡ್ತಾ ಇದ್ದಾರೆ. ಸಿ ಪಿ ಯೋಗೇಶ್ವರ್ಗೆ ಈ ಗೆಲುವು ಬಹಳ ಮುಖ್ಯ ಆಗಿತ್ತು. ಸೋತಿದ್ರೆ ಅವರು ಕೂಡ ರಾಜಕೀಯ ಭವಿಷ್ಯ ಅತಂತ್ರ ಆಗ್ತಾ ಇತ್ತು. ಸಿ ಪಿ ಯೋಗೇಶ್ವರ್ ಅವರ ಭರ್ಜರಿ ಗೆಲುವು ಇದು ಈ ಬಾರಿ. ಚನ್ನಪಟ್ಟಣದ ರಾಜಕೀಯ ಇತಿಹಾಸವನ್ನ ನೋಡೋದಾದ್ರೆ ಯಾರು ಕೂಡ ಇಷ್ಟು ಲೀಡಲ್ಲಿ ಗೆದ್ದಂತ ಉದಾಹರಣೆಗಳಿಲ್ಲ. ಬಟ್ ಈಗ ಡಿ ಕೆ ಬ್ರದರ್ಸ್ ಮತ್ತೆ ಪುಟ್ಟಿದೇಳ್ತಾರೆ ರಾಮನಗರ ಜಿಲ್ಲೆಯಲ್ಲಿ. ಅವರದ್ದೇ ಇನ್ಮೇಲೆ ಮೊದಲೇದಾಗಿ ನಾನು ನಮ್ಮ ಶಿಗ್ಗಾಂವ್ ಸವಣೂರು ಜನತೆಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆವನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ನಾನು ಯಾವತ್ತಿದ್ರೂ ಶಿಗ್ಗಾಂವ್ ಸವಣೂರು ಜನತೆ ಒಳ್ಳೇದಾಗಲಿ, ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರಣಗಳನ್ನು ನಾವೀಗ ಕುತ್ಕೊಂಡು ಬೂತ್ ವೈಸು ನಾವು ಲೆಕ್ಕಾಚಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮುಂದುವರಿಸ್ತೀವಿ. ಖಂಡಿತ, ನಾನು ಹೇಳಿದ್ನಲ್ಲ, ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಅವರು ಮುಂದೆ ಅದೇ ಎಲ್ಲ ಅನಾಲಿಸಿಸ್ ಮಾಡ್ತೀನಿ. ನಾವು ನಮ್ಮ ಟೀಮನ್ನು ಕೂತ್ಕೊಂಡು ನಾವೆಲ್ಲ ಹಿರಿಯರು ಎಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಅನಾಲಿಸಿಸ್ ಮಾಡಿ ಅದರದ್ದು ಏನು ಪರಿಣಾಮ ಬಿದ್ದಿದೆ ಅಂತ ನಾವು ಅನಾಲಿಸಿಸ್ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ